ಮತ್ತೊಂದು ಕಡೆಯಲ್ಲಿ ಮತಗಟ್ಟೆಗೆ ಆಗಮಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವು ನೋಡ್ತಾ ಇದ್ವಿ. ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಅತ್ಯಂತ ಜಿದ್ದಾಜಿದ್ದಿನ ಸ್ಪರ್ಧೆಯನ್ನು ಎದುರಿಸ್ತಾ ಇದ್ದಾರೆ. ಸತತ 11 ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ 9 ವಿಧಾನಸಭಾ ಚುನಾವಣೆಗಳು ಮತ್ತು 2 ಲೋಕಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿರುವಂಥದ್ದು. ಇದೀಗ 12ನೇ ಸ್ಪರ್ಧೆಯನ್ನ ಎದುರಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ನೇರ ಚುನಾವಣೆಯ 12ನೇ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಪತ್ನಿಯ ಜೊತೆಗೂಡಿ ಆಗಮಿಸಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮೇಡಮ್ ಫೋಕಸ್ ರಾಜೇ ಲೈಟ್ ಕೊಡು. ಏನ್ ಮಾಡ್ತೀವಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ನಾಯಕರು ಕೂಡ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಅಧಿಕೃತ ವಿರೋಧ ಪಕ್ಷದ ನಾಯಕ ಸ್ಥಾನಮಾನ ಇಲ್ಲದೇ ಇದ್ರೂ ಕೂಡ ವಿರೋಧ ಪಕ್ಷದ ನಾಯಕನ ಕುರ್ಚಿಯಲ್ಲಿ ಕುಳಿತು ಅಲ್ಲಿ ಈ ಒಂದು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿರುವಂತಹದ್ದು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಪ್ರಬಲ ಸ್ಪರ್ಧೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಎದುರಿಸ್ತಾ ಇದ್ದಾರೆ. ಅವರ ಎದುರಾಳಿಯಾಗಿರುವಂಥದ್ದು, ಅವರ ಸಮೀಪದ ಪ್ರತಿಸ್ಪರ್ಧಿಯಾಗಿರುವಂಥದ್ದು ಭಾರತೀಯ ಜನತಾ ಪಕ್ಷದ ಉಮೇಶ್ ಜಾಧವ್ ಅವರು ಈ ಒಂದು ಲೋಕಸಭಾ ಚುನಾವಣೆಗೆ ಪೂರ್ವದಲ್ಲಿ ನಾನು ಇಲ್ಲಿ ಕೈ ಎತ್ತಲಿಲ್ಲ ಈಗ ಆಯ್ತಾ ಇನ್ ಬರ್ರಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅವರ ಪತ್ನಿ ಇಬ್ಬರು ಕೂಡ ಜೊತೆಗೂಡಿ ಮತ ಚಲಾಯಿಸಿದ್ದಾರೆ. ಈ ಬಾರಿ ಅತ್ಯಂತ ಪ್ರಬಲ ಸ್ಪರ್ಧೆಯನ್ನು ಉಮೇಶ್ ಜಾಧವ್ ಅವರಿಂದ ಎದುರಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾಕಂದರೆ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸ್ಪರ್ಧಿಸ್ತಾ ಇರುವಂತಹದ್ದು. ಕಳೆದ 2 ಬಾರಿ ರೇವನಾಯಕ್ ಬೆಳಬಗ್ಗಿಯವರ ಸ್ಪರ್ಧೆಯನ್ನು ಎದುರಿಸಿ ಗೆಲುವನ್ನು ಸಾಧಿಸಿದರು. 2009 ಚುನಾವಣೆಯಲ್ಲೂ ಕೂಡ ಅತ್ಯಂತ ಪ್ರಬಲ ಸ್ಪರ್ಧೆಯನ್ನೇ
ಮಲ್ಲಿಕಾರ್ಜುನ ಖರ್ಗೆ ಅವರು ಎದುರಿಸಿದರು. ಆದರೆ ಈ ಬಾರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರ ವಿರೋಧಿಗಳು ಸಂಘಟಿತರಾಗಿದ್ದರು. ಅವರ ಜೊತೆಯಲ್ಲಿದ್ದಂಥವರು ಕೂಡ ಅವರ ವಿರುದ್ಧ ಅತ್ಯಂತ ಪ್ರಬಲವಾಗಿ ಒಗ್ಗೂಡಿ ಈ ಬಾರಿ ಕೆಲಸ ಮಾಡಿರುವಂಥದ್ದು ವಿಶೇಷ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಚುನಾವಣಾ ಪ್ರಚಾರದ ಉದ್ದಕ್ಕೂ ಕೂಡ ಒಂದು ಮಾತನ್ನು ಹೇಳ್ತಾ ಬಂದಿದ್ರು, ನನ್ನನ್ನು ಸೋಲಿಸಬೇಕು ಅಂತ ಹೇಳ್ಕೊಂಡು ಇವರೆಲ್ಲರೂ ಕೂಡ ಒಗ್ಗೂಡಿದ್ದಾರೆ. ಆದರೆ ನನಗೆ ನನ್ನ ಜನ ಯಾವ ಕಾರಣಕ್ಕಾಗಿ ಶಿಕ್ಷೆ ಕೊಡ್ತಾರೆ, ನನ್ನ ಜನ ನನಗೆ ಶಿಕ್ಷೆ ಕೊಡುವಂತಹ ತಪ್ಪನ್ನು ನಾನೆಲ್ಲಿ ಮಾಡಿದ್ದೇನೆ, ಈ ಮಾತನ್ನು ಪದೇ ಪದೇ ತನ್ನ ಚುನಾವಣಾ ಪ್ರಚಾರದ ಉದ್ದಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡ್ತಾ ಬಂದಿದ್ರು. ಆದರೆ ಅವರ ಜೊತೆಗೆ ಇದ್ದಂತಹ ಶಾಸಕರಾಗಿ ಕೆಲಸ ಮಾಡಿದಂತಹ ಹಲವರು ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿಯಿಂದ ಕೆಲಸ ಮಾಡಿದ್ದಾರೆ. ಬಿಜೆಪಿ ಪರವಾಗಿ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು. ಹೀಗಾಗಿ ಎಷ್ಟರ ಮಟ್ಟಿಗೆ ಖರ್ಗೆ ವಿರೋಧಿಗಳು ಖರ್ಗೆ ಅವರನ್ನ ಸೋಲಿಸುವುದರಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲ ಅಡೆತಡೆಗಳನ್ನ ಮೆಟ್ಟಿ ಮತ್ತೆ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಕುತೂಹಲವು ಕೂಡ ಬಹಳ ದೊಡ್ಡ ಮಟ್ಟಿಗೆ ಇರುವಂತಹದ್ದು. ಕಲಬುರಗಿ ಲೋಕಸಭಾ ಕ್ಷೇತ್ರ ಬಹಳ ಜಿದ್ದಿನಿಂದ ಈ ಬಾರಿ ಚುನಾವಣೆಯನ್ನ ಎದುರಿಸ್ತಾ ಇದೆ. ತನ್ನ ಸ್ನೇಹಿತ ಧರಮ್ ಸಿಂಗ್ ಅವರನ್ನ ಕಳ್ಕೊಂಡ ನಂತರ ಈ ಬಾರಿ ಮೊದಲ ಚುನಾವಣೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಎದುರಿಸ್ತಾ ಇರುವಂತದ್ದು. ಧರಮ್ ಸಿಂಗ್ ಅವರು 2014 ಲೋಕಸಭಾ ಚುನಾವಣೆಗೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧರಮ್ ಸಿಂಗ್ ಅವರು ಜೊತೆಯಾಗಿನೇ ಚುನಾವಣೆಯನ್ನು ಎದುರಿಸ್ತಾ ಬಂದಂಥವ್ರು. ಇಬ್ಬರು ಕೂಡ ಚುನಾವಣಾ ರಾಜಕಾರಣಕ್ಕೆ 1972ರಲ್ಲಿ ಕಾಲಿಟ್ಟಂಥವ್ರು. ಅಲ್ಲಿಂದ ನಂತರ ಜೊತೆಯಾಗಿನೇ ರಾಜಕಾರಣದಲ್ಲಿ ಬೆಳೆದು ಬಂದಂಥವ್ರು. ಈ ಬಾರಿ ಧರಮ್ ಸಿಂಗ್ ಅವರು ಇಲ್ಲದೆ ಮೊದಲ ಚುನಾವಣೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಎದುರಿಸ್ತಾ ಇದ್ದಾರೆ. ಬಹುಶಃ ಈ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಈ ರೆಕಾರ್ಡ್ ಅನ್ನ, ಅಂದ್ರೆ ಇದುವರೆಗೂ ಸೋಲದ ತನ್ನ ಒಂದು ದಾಖಲೆ ಇದೆಯಲ್ಲ, ಆ ದಾಖಲೆಯನ್ನ ಮುಂದುವರಿಸಿಕೊಂಡು ಹೋಗುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿದೆ. ರಿಪೋರ್ಟರ್ ಹಿಂಗೆ ಬನ್ರಿ ಸರ್, ಲೋಗ ತೆಗೀರಿ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ಹಕ್ಕು ಕೊಟ್ಟಿದೆ, ಮತ ಚಲಾಯಿಸತಕ್ಕಂಥ ಅಧಿಕಾರ ಏನು ಸಿಕ್ಕಿದೆ, ಆ ಅಧಿಕಾರವನ್ನ ನಾವೆಲ್ಲರೂ ಕೂಡ ಚಲಾಯಿಸಬೇಕು. ಮತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಮತ್ತು ಸಂವಿಧಾನಬದ್ಧವಾಗಿ ಸರ್ಕಾರವನ್ನು ನಡಿಬೇಕಾದ್ರೆ ನಾವೆಲ್ಲರೂ ಕೂಡ ಮತದಾನ ಮಾಡಬೇಕು. ಮತ್ತು ನಾನು ಕೂಡ ಇವತ್ತು ನಮ್ಮ ಮನೆಯವರ ಜೊತೆಯಲ್ಲಿ ಬಂದು ಮತದಾನವನ್ನು ಮಾಡಿದ್ದೇನೆ. ಜನನು ಕೂಡ ಅಷ್ಟೇ ಎಂಥೂಸಿಯಾಸ್ಟಿಕ್ ಆಗಿ ಬಹಳ ಒಂದು ಹುರುಪಿನಿಂದ ಮತವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಅವರಿಗೂ ಕೂಡ ಒಳ್ಳೆಯದಾಗಲಿ. ನಾನೆಲ್ಲರನ್ನ ರಿಕ್ವೆಸ್ಟ್ ಮಾಡಿಕೊಡ್ತೇನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬಂದು ಮತದಾನ ಮಾಡಬೇಕು ಮತ್ತು ತಮ್ಮ ಇಚ್ಛೆಯ ಅಭ್ಯರ್ಥಿಗಳನ್ನು ಮತವನ್ನು ಹಾಕಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ಅದಕ್ಕಾಗಿ ವಾತಾವರಣ ಎಲ್ಲ ಕಡೆ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಿ. ವಾಲಂಟರಿ ಆಗಿ ಅನೇಕ ಜನ ಹೊರಗಡೆ ಬಂದು ಮತ ಹಾಕ್ತಾ ಇದ್ದಾರೆ. ಈಗಾಗಲೇ ನಾವು ಸುಮಾರು 7 ಕಾನ್ಸ್ಟಿಟ್ಯೂನ್ಸಿಗಳ ಸಂಪರ್ಕದಲ್ಲಿ ಮುಂಜಾನೆ